ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಎಜುಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ KEAದವರು 2023ರಲ್ಲಿ ಸೊ KCET ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದರು. ಸೊ ಅದರದ್ದು ನಿಮಗೆ ಇವತ್ತು ಕೆಲವೊಂದಿಷ್ಟು ಫಲಿತಾಂಶವನ್ನು ತಾತ್ಕಾಲಿಕ ಫಲಿತಾಂಶ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರನೇ ಸೊ KEA ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಪ್ರವೇಶ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ಸೊ ಒಂದು ಪಬ್ಲಿಕ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಸೊ ಪಬ್ಲಿಕೇಶನ್ ಆಫ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2023 ಸೊ ಪ್ರಾವಿಷನಲ್ ರಿಸಲ್ಟ್ಸ್ ಅಂತ ಬಿಟ್ಟಿದ್ದಾರೆ. ಸೊ ಇದು ಆಲ್ರೆಡಿ 2024 ಜನವರಿ 13ರಂದು ಆಲ್ರೆಡಿ KCET ಎಕ್ಸಾಮ್ಸ್ನ ಅವರು ಕಂಡಕ್ಟ್ ಮಾಡಿದರು. ಸೊ ಇದರಲ್ಲಿ ನಿಮಗೆ 41 ಸಬ್ಜೆಕ್ಟ್ಸ್ನ ಸೊ KCET ಅವರು ಕಂಡಕ್ಟ್ನ ಮಾಡಿದ್ದಾರೆ. ಸೊ ಅದು ಆಲ್ರೆಡಿ ಗೊತ್ತಿರೋ ವಿಷಯನೇ. ಸೊ ಅದರ ಪ್ರಕಾರ ಸೊ ಟೋಟಲ್ ಆಗಿ 1,17,303 ಕ್ಯಾಂಡಿಡೇಟ್ಸ್ ಸೊ ಇದರಲ್ಲಿ ಅಪ್ಲಿಕೇಶನ್ನ ಹಾಕಿದ್ರು. ಸೊ ಅದರಲ್ಲಿ 95,201 ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಫಾರ್ ದ ಬೋತ್ ಪೇಪರ್ಸ್. ಸೊ ಎರಡೂ ಪೇಪರ್ನ ಅಪಿಯರ್ ಆಗಿರೋರು ಸೊ 95,201 ಜನ ಸೊ ಅಪಿಯರ್ ಆಗಿದ್ದಾರೆ. ಸೊ ಇದು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ KCET ಅವರು 6% ಮಾತ್ರ ಅವರು ಸೊ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ನ ಅವರು ತೊಗೋತಾರೆ. ಫಾರ್ಮ್ ಪೇಪರ್ 1 ಆ್ಯಂಡ್ ಪೇಪರ್ 2 ಇಂದ ತೊಗೋತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅದರ ಪ್ರಕಾರನೇ ಅವರು ಕ್ಯಾಲ್ಕುಲೇಟ್ ಮಾಡಿ ಸೊ ಪ್ರಾವಿಷನಲ್ ತಾತ್ಕಾಲಿಕ ಫಲಿತಾಂಶ ಪಟ್ಟಿಯನ್ನು ಸೊ ಪ್ರಕಟಣೆ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಜನರಲ್ ಅವ್ರಿಗೆ ಸೊ 40% ಅಗ್ರಿಗೇಟ್ ಮಾರ್ಕ್ಸ್ಗಿನ ಜಾಸ್ತಿ ಬಂದಿರಬೇಕು. ಸೊ ಅದೇ ರೀತಿ OBC ಕ್ಯಾಂಡಿಡೇಟ್ಸ್ಗೆ ಸೊ 35%ಗಿನ ಜಾಸ್ತಿ ಬಂದಿರಬೇಕು ಅಂತ ನಿಮ್ಗೆ ಆಲ್ರೆಡಿ ಸೊ ಗೊತ್ತಿದೆ. ಸೊ ಅದನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಸೊ ಗೊತ್ತಿದ್ದಾರೆ. ಸೊ ಈ ಸರ್ಟಿಫಿಕೇಟ್ಸ್ ವಿಲ್ ಬಿ ಇಶ್ಯೂಡ್ ಬೈ KEA ಟು ಬಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಶಾರ್ಟ್ಲಿ ಆಫ್ಟರ್ ಅ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಫಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ನಂತರ ಏನು ಮಾಡ್ತಾರೆ ಸೊ KEAದವರು ಸೊ ಈ ಸಲ ಏನು ಮಾಡಿದ್ದಾರೆ ಸೊ ಈ ಸರ್ಟಿಫಿಕೇಟ್ನ ಮಾಡಿದ್ದಾರೆ. ಸೊ ನಾಟ್ ಫಿಸಿಕಲಿ. ಸೊ ಫಿಸಿಕಲಿ ಅವರು ನಮಗೆ ಪೋಸ್ಟ್ ಮುಖಾಂತರ ಕಳಿಸ್ತಾಯಿದ್ರು. ಸೊ ಅದನ್ನು ಬಿಟ್ಬಿಟ್ಟು ಸೊ ಈ ಸರ್ಟಿಫಿಕೇಟ್ನ ಈ ಸಲ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸೊ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ರೈಟ್. ಸೊ ಇಲ್ಲಿ ಆಲ್ರೆಡಿ ನೀವು ಏನು ಮಾಡಿದ್ರಿ ಸೊ KCETಲ್ಲಿ ಸೊ ಒಂದು ಪಬ್ಲಿಕ್ ನೋಟಿಫಿಕೇಷನ್ನ ನೋಡಿದ್ರಿ. ಸೊ ಹಾಗಾದರೆ ಸೊ ತಾತ್ಕಾಲಿಕ ಫಲಿತಾಂಶ ಪಟ್ಟಿಯ ಕಟ್ ಆಫ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ರೈಟ್. ಸೊ ದಿಸ್ ಇಸ್ ಅ ಸಬ್ಜೆಕ್ಟ್ ವೈಸ್ ಆ್ಯಂಡ್ ಕ್ಯಾಟಗರಿ ವೈಸ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಸೊ ಪ್ರಾವಿಷನಲಿ ಕ್ವಾಲಿಫೈಡ್ ಇನ್ 2023 ಅಲಾಂಗ್ ವಿತ್ ಅ ಕಟ್ ಆಫ್ ಮಾರ್ಕ್ಸ್ ಇನ್ ದ ರೆಸ್ಪೆಕ್ಟಿವ್ ಕ್ಯಾಟಗರೀಸ್ ಅಂತ ಇದೆ. ಸೊ ಇಲ್ಲಿ ಪ್ರತಿಯೊಂದು ಕ್ಯಾಟಗರೀಸು ಪ್ರತಿಯೊಂದು ಸಬ್ಜೆಕ್ಟ್ದವ್ರದ್ದು ಸೊ ಪ್ರತಿಯೊಂದು ಲಿಸ್ಟ್ನ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಟೋಟಲ್ 41 ಸಬ್ಜೆಕ್ಟ್ಸು. ಸೊ ಕಾಮರ್ಸ್, ಕನ್ನಡ, ಎಕನಾಮಿಕ್ಸ್, ಇಂಗ್ಲೀಷ್ ಸೊ ಅದೇ ರೀತಿ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಸೊ ಒಂದು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅದರ ಪ್ರಕಾರನೇ ಪ್ರತಿಯೊಂದು ಕೂಡ ಇರುತ್ತೆ. ರೈಟ್. ಸೊ ಇಲ್ಲಿ ಕಾಮರ್ಸ್ ನೋಡಿದರೆ ಸೊ ಹೈಯೆಸ್ಟ್ ಸ್ಕೋರ್ ಅಂತ ಕೊಟ್ಟಿದ್ದಾರೆ. ಸೊ 218 ಓವರ್ 300. ಸೊ 300ಕ್ಕೆ 218 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ ಯಾವುದು ಕಾಮರ್ಸದ್ದು. ಸೊ ಅದೇ ಥರ ಕನ್ನಡದ್ದು 224ಕ್ಕೆ 300 ಆಗಿರುತ್ತೆ. ಸೊ ಪ್ರತಿಯೊಂದು ಅದೇ ಥರ ಸೊ ಡೀಟೇಲ್ಡ್ ಆಗಿರುತ್ತೆ. ಸೊ ಅದೇ ರೀತಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಆ್ಯಂಡ್ ಕಟ್ ಆಫ್ ಮಾರ್ಕ್ಸ್ ಮ್ಯಾಕ್ಸಿಮಮ್ 300 ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಲೆಫ್ಟ್ ಸೈಡಲ್ಲಿ ಕ್ಯಾಟಗರಿ ವೈಸ್ ಜನರಲ್, SC, ST, ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B ಸೊ ಪ್ರತಿಯೊಂದು ಕ್ಯಾಟಗರೀಸ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್. ಸೊ ಫಾರ್ ಎಕ್ಸಾಂಪಲ್ ಜನರಲಲ್ಲಿ GMಗೆ ಜನರಲಲ್ಲಿ 607 ಮೆಂಬರ್ಸ್ ಕ್ವಾಲಿಫೈಡ್ ಆಗಿದ್ದಾರೆ. ಸೊ ಅದೇ ರೀತಿ GMಲ್ಲಿ PWD ಕ್ಯಾಂಡಿಡೇಟ್ಸ್ 14 ಮೆಂಬರ್ಸ್ ಕ್ವಾಲಿಫೈ ಆಗಿದ್ದಾರೆ ಅಂತ ಅರ್ಥ. ಸೊ ಅದೇ ರೀತಿ ಜನರಲ್ ಮೆರಿಟಲ್ಲಿ ಟ್ರಾನ್ಸ್ಜೆಂಡರ್ 5 ಮೆಂಬರ್ಸ್ ಕ್ವಾಲಿಫೈ ಆಗಿದ್ದಾರೆ ಅಂತ ಅರ್ಥ. ಓಕೆನಾ. ಸೊ ಅದೇ ರೀತಿ ಕಟ್ ಆಫ್ ಮಾರ್ಕ್ಸ್ 300ಕ್ಕೆ ಸೊ GMಲ್ಲಿ ಜನರಲಲ್ಲಿ 166ಗೆ ಕಟ್ ಆಫ್ ಮಾರ್ಕ್ಸ್ ನಿಂತಿದೆ ಅಂತ ಅರ್ಥ. ಸೊ ಅದೇ ರೀತಿ PWD ಕ್ಯಾಂಡಿಡೇಟ್ಸ್ಗೆ 148, ಟ್ರಾನ್ಸ್ಜೆಂಡರ್ಗೆ 142. ಓಕೆನಾ. ಸೊ ಅದೇ ರೀತಿ SC, ST ಕ್ಯಾಟಗರಿ 1, 2A, 2B, 3A, 3B ಸೊ ಅವ್ರದ್ದು ಜನರಲ್ ಆಗಿ ಎಷ್ಟು ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಆಗಿದ್ದಾರೆ ಕ್ವಾಲಿಫೈ ಆಗಿದ್ದಾರೆ. ಸೊ ಅದೇ ರೀತಿ PWD ಕ್ಯಾಂಡಿಡೇಟ್ಸ್ ಎಷ್ಟು ಕ್ವಾಲಿಫೈ ಆಗಿದ್ದಾರೆ, ಟ್ರಾನ್ಸ್ಜೆಂಡರ್ ಎಷ್ಟು ಕ್ವಾಲಿಫೈ ಆಗಿದ್ದಾರೆ, ಸೊ ಅವ್ರ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಅಂತ ಇಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕಿಂತ ಮೇಲ್ಗಡೆ ಬಂದಿತ್ತು ಅಂತಂದರೆ ನಮ್ಮ ಮಾರ್ಕ್ಸು ಸೊ ವಿ ಹ್ಯಾವ್ ಟು ಕ್ವಾಲಿಫೈ ಫಾರ್ ದ KCET ಎಕ್ಸಾಮ್ಸ್ ಅಂತ ಅರ್ಥ. ಓಕೆನಾ.
ಸೊ ಕಟ್ ಆಫ್ ಎಲ್ಲಿಗೆ ನಿಂತಿದೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 2A ಕ್ಯಾಟಗರಿ ನಿಂತಿದೆ. ಸೊ ಜನರಲಲ್ಲಿ 2A ಕ್ಯಾಟಗರಿಗೆ 206 ಮೆಂಬರ್ಸ್ ಕ್ವಾಲಿಫೈ ಆಗಿದ್ದಾರೆ. ಸೊ ಅದೇ ರೀತಿ PWD ಕ್ಯಾಂಡಿಡೇಟ್ಸ್ 2A ಕ್ಯಾಟಗರಿಯಲ್ಲಿ 4 ಮೆಂಬರ್ಸ್ ಕ್ವಾಲಿಫೈ ಆಗಿದ್ದಾರೆ. ಸೊ ಅದೇ ರೀತಿ ಟ್ರಾನ್ಸ್ಜೆಂಡರ್ 2A ಕ್ಯಾಟಗರಿಯಲ್ಲಿ 3 ಮೆಂಬರ್ಸ್ ಕ್ವಾಲಿಫೈ ಆಗಿದ್ದಾರೆ. ಸೊ ಅವ್ರದ್ದು ಕಟ್ ಆಫ್ ಯಾವ ಥರ ಇದೆ ಅಂತಂದರೆ, ಸೊ 2A ಕ್ಯಾಟಗರಿಯಲ್ಲಿ ಜನರಲ್ ಅವ್ರದ್ದು 154ಗೆ ನಿಂತಿದೆ ಕಾಮರ್ಸ್ ಅವ್ರದ್ದು. ಸೊ ಅದೇ ರೀತಿ PWD ಅವ್ರದ್ದು ಸೊ 2A ಕ್ಯಾಟಗರಿಯಲ್ಲಿ 134ಗೆ ನಿಂತಿದೆ. ಸೊ ಅದೇ ರೀತಿ ಟ್ರಾನ್ಸ್ಜೆಂಡರ್ ಅವ್ರದ್ದು ಸೊ 116ಗೆ ನಿಂತಿದೆ ಅಂತ ಅರ್ಥ. ಸೊ ಇದೇ ರೀತಿ ನಿಮ್ಗೆ ಏನಾಗುತ್ತೆ ಅಂತಂದರೆ, ಸೊ ಕನ್ನಡ ಸಬ್ಜೆಕ್ಟ್ಸ್, ಎಕನಾಮಿಕ್ಸ್, ಇಂಗ್ಲೀಷ್, ಸೊ ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಸೋಷಿಯಾಲಜಿ, ಜಿಯೋಗ್ರಫಿ, ಹಿಂದಿ, ಕಂಪ್ಯೂಟರ್ ಸೈನ್ಸ್, ಮ್ಯಾನೇಜ್ಮೆಂಟ್, ಸೊ ಪ್ರತಿಯೊಂದರದ್ದು ಕೂಡ ನಮ್ಮ ಸಬ್ಜೆಕ್ಟ್ ಯಾವುದಿರುತ್ತೆ ಅದರ ರಿಲೇಟೆಡ್ ಕಟ್ ಆಫ್ ಮಾರ್ಕ್ಸ್ನ ಅವರು ಬಿಟ್ಟಿದ್ದಾರೆ. ಓಕೆನಾ? ಸೊ ಯು ಹ್ಯಾವ್ ಟು ನೋಟ್ ಡೌನ್ ದ ಸ್ಕೋರ್ಸ್. ಸೊ ಅದ್ರ ಪ್ರಕಾರ ಏನಾಗುತ್ತೆ ಅಂತಂದರೆ, ಸೊ ನಮ್ಮ ಒಂದು ಸ್ಕೋರಿಗೆ ತಕ್ಕಂಗೆ ನಾವು ಕ್ವಾಲಿಫೈ ಆಗಿದ್ದೀವೋ ಇಲ್ಲೋ ಅಂತ ನಮಗೆ ಇವಾಗಲೇ ಗೊತ್ತಾಗ್ಬಿಡುತ್ತೆ. ಸೊ ಇನ್ ಕೇಸ್ ನಮ್ಮ ಕಟ್ ಆಫ್ ಮಾರ್ಕ್ಸ್ಗಿನ್ನ ಜಾಸ್ತಿ ಬಂದಿತ್ತು ಅಂತಂದರೆ, ಸೊ ನಮ್ಮದು ಸೊ ಕಟ್ ಆಫ್ನ ನಾವು ಕ್ವಾಲಿಫೈ ಮಾಡಿದ್ದೀವಿ ಅಂತ ಅರ್ಥ ಆಗುತ್ತೆ. ಸೊ ನಂತರ ಏನಾಗುತ್ತೆ ಅಂತಂದರೆ, ಸೊ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೋತಾರೆ. ಸೊ ನಂತರ ದೇ ಹ್ಯಾವ್ ಟು ಗಿವ್ ದ ಸರ್ಟಿಫಿಕೇಟ್. ಸೊ KCET ಅವ್ರದ್ದು ಸೊ ಸರ್ಟಿಫಿಕೇಟ್ನ ಅವರು ಬಿಡ್ತಾರೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಯಾರ್ಯಾರೆಲ್ಲ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.